ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನೊಂದು ಕಷಾಯ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಕಷಾಯ. ಇದು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಈ ಕಷಾಯ ಅಂದರೆ, ನಿಮಗೆ ತುಂಬ ಕೆಮ್ಮಿರುತ್ತೆ ಮತ್ತು ಕಫಕಟ್ಟಿ ಕೆಮ್ಮು ಬರ್ತಾ ಇರುತ್ತಲ್ಲ, ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೇನೆಲ್ಲ ಬೇಕು ಅಂದರೆ, ನಿಮಗೆ ಒಂದು ಸ್ವಲ್ಪ ಕಾಳು ಮೆಣಸು ಬೇಕು, ಮತ್ತೊಂದು ಸ್ವಲ್ಪ ಒಂದು 5ರಿಂದ 6 ಲವಂಗ ಬೇಕು, ಒಂದು ಚಿಕ್ಕ ಪೀಸು ಶುಂಠಿ ಬೇಕು, ಹಸಿ ಶುಂಠಿ. ನಿಮ್ಮ ಹತ್ರ ಡ್ರೈ ಶುಂಠಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಡ್ರೈ ಶುಂಠಿ ಪೌಡರ್ ಇದ್ದರೆ ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಅದನ್ನು ನಾನು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ತುಳಸಿದ ಎಲೆ, ಇದೇ ಮೇಯ್ನ್, ಇದು ಇಂಪಾರ್ಟೆಂಟ್ ಆಗಿ ಬೇಕು. ಇದನ್ನು ಸ್ವಲ್ಪ ಒಣಗಿಸ್ಕೊಂಡಾಗ ಕೂಡ ಹಾಕ್ಕೊಳ್ಬೋದು, ಇಲ್ಲದ್ರೆ ಹಸಿ ಕೂಡ ಹಾಕ್ಕೊಳ್ಬೋದು. ಇದು ನಾನು ಸ್ವಲ್ಪ ಒಣಗಿಸ್ಕೊಂಡಿದ್ದೇನೆ. ಮತ್ತೊಂದು 2ರಿಂದ 3 ಇದು ಬೆಳ್ಳುಳ್ಳಿ, ಮತ್ತೊಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡ್ರು, ಮತ್ತೊಂದು ಸ್ವಲ್ಪ 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಇದು ನಿಂಬೆಹಣ್ಣಿನ ರಸ ತೆಗೆದು ಇಟ್ಕೊಂಡಿದ್ದೇನೆ. ಇದು ನಿಮಗೆ ಕೆಮ್ಮಿರುವಾಗ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯಾಕೆಂದರೆ ನಾವು ಈಗಷ್ಟೇ ಸ್ವಲ್ಪ ದಿನದಿಂದ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ತುಂಬ ಚಳಿ ಇತ್ತಲ್ಲ, ಅಲ್ಲಿಂದ ವಾಪಸ್ ಬಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಕೆಮ್ಮಿತ್ತು. ಸರಿ, ಏನು ಮೆಡಿಸಿನ್ ತಗೊಂಡುವಾಗ ಹೋಗಿದ್ದೆ, ಆಮೇಲೆ ಮತ್ತೆ ಬರ್ತಾಯಿತ್ತು. ಸರಿ ಅಂತ ನನ್ನ ಅತ್ತಿಗೆ ಈ ರೀತಿ ಮಾಡು ಅಂತ ಹೇಳಿದರು, ಮನೆಯಲ್ಲೇ ಮಾಡಿ ಕೊಡು, ಈ ರೀತಿ ಕಷಾಯ ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಅಂತ. ಅದು ಕುಡಿದು ಒಂದು 2-3 ಸಲಕ್ಕೆ ಕೆಮ್ಮು ತುಂಬ ಕಮ್ಮಿ ಆಗೋಯ್ತು. 90% ಕೆಮ್ಮು ಕಮ್ಮಿ ಆಗಿದೆ. ಅದರಿಂದ ನಿಮಗೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದರಿಂದ ಯಾರಿಗಾದ್ರೂ ಹೆಲ್ಪ್ ಆಗುತ್ತಲ್ಲ. ನಿಮಗೆ ಕಫಕಟ್ಟಿ ಕೆಮ್ಮು ಬರುತ್ತಾ ಇರುತ್ತಲ್ಲ, ಅದು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದು ಕಫನೆಲ್ಲ ನೀರಾಗಲಿಕ್ಕೆ ಮಾಡುತ್ತೆ. ಯಾಕೆಂದರೆ ನಮಗೆ ಕಫ ಇರುವಾಗಲೇ ಕೆಮ್ಮು ಬರೋದು. ಕಫ ಕರಗಿ ಹೋದ್ಮೇಲೆ ಕೆಮ್ಮು ಆಟೋಮೆಟಿಕ್ ಕಮ್ಮಿ ಆಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದು ಕಾಳು ಮೆಣಸನ್ನ ನಾನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು. ಇದೊಂದು ಪೆಪ್ಪರ್ ಪೌಡ್ರ್ ಸಿಗುತ್ತಲ್ಲ, ಅದು ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದನ್ನೇ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ತುಂಬ ಪೌಡ್ರ್ ಆಗಬೇಕಂತಿಲ್ಲ, ಈ ಸಲ ತರಿ ಆದರೆ ಸಾಕು. ಮತ್ತು ಈ ಬೆಳ್ಳುಳ್ಳಿ ಕೂಡ ಗುದ್ದಿ ಹಾಕಬೇಕು, ನೀವು ಈ ರೀತಿ ಗುದ್ದಿ ಹಾಕಬೇಕು. ಮತ್ತು ಶುಂಠಿ ಕೂಡ ಹಾಗೆ ಚೆನ್ನಾಗಿ ಗುದ್ದಿ ಹಾಕ್ಬೇಕು. ಇದನ್ನು ನೋಡಿ, ಈ ರೀತಿ ಪೆಪ್ಪರ್ನ ಕರಿಮೆಣಸಿದೆಯಲ್ಲ, ಅದನ್ನು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ, ಪೌಡ್ರ್ ಇದ್ದರೆ ಹಾಕ್ಕೊಳ್ಬೋದು. ಶುಂಠಿ ಕೂಡ ಹಾಗೆ ಸ್ವಲ್ಪ ಅದನ್ನು ಗುದ್ದಿ ಜಜ್ಜಿ ಇಟ್ಕೊಂಡಿದ್ದೇನೆ. ಇದು ಬೆಳ್ಳುಳ್ಳಿ ಕೂಡ ಹಾಗೆ ಸ್ವಲ್ಪ, ಯಾಕೆಂದರೆ ಈ ರೀತಿ ಹಾಕೋದ್ರಿಂದ ಅದರದ್ದು ಸತ್ವ ಎಲ್ಲ ಬಿಡುತ್ತೆ ಅಂತ ನೀರಿಗೆ ಅಷ್ಟೇ. ಇವಾಗ ಇದನ್ನು ಕಷಾಯ ಮಾಡ್ತೇನೆ. ಇವಾಗ ನೀರು ಇಡ್ತಾ ಇದ್ದೇನೆ. ಈ ಲೋಟದಲ್ಲಿ 1.5 ಲೋಟ ನೀರು ಇಡ್ತೇನೆ. ಇದು ಕುದಿ ಬಂದು ನಿಮಗೆ ಅರ್ಧಕ್ಕರ್ಧ ಆಗಬೇಕದು. ಆ ಸತ್ವ ಎಲ್ಲ ನೀರಿಗೆ ಬಿಡಬೇಕು. ಇದರಲ್ಲಿ 1.5 ಲೋಟ ನೀರು ಹಾಕ್ತಾ ಇದ್ದೇನೆ. ನೀರು ಸ್ವಲ್ಪ ಬಿಸಿ ಆಗಬೇಕು. ನೀರು ಬಿಸಿಯಾಗಿದೆ. ಬಿಸಿ ಆದಮೇಲೆ ನಾನು ಇದಕ್ಕೆ ತುಳಸಿದ ಎಲೆ ಹಾಕ್ತಾ ಇದ್ದೇನೆ. ಮತ್ತು ಇದು ಶುಂಠಿ ಹಾಕ್ತಾ ಇದ್ದೇನೆ. ಮತ್ತು ಕಾಳು ಮೆಣಸು ಇದು, ಮತ್ತು ಲವಂಗ, ಇದು ಬೆಳ್ಳುಳ್ಳಿ, ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಕುದಿ ಬರಬೇಕು. ಅದರೊಟ್ಟಿಗೆ ನಾನಿದು ಅರಿಶಿಣದ ಪೌಡ್ರ್ ಕೂಡ ಹಾಕ್ತಾ ಇದ್ದೇನೆ. ಇವಾಗ ಒಂದು ಸಲ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ನೋಡಿ, ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದೀತಾ ಇರುವಾಗ ಇದಕ್ಕೊಂದು ಚೂರು ಸ್ಪೂನ್, ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಆಲ್ಮೋಸ್ಟ್ ಇವಾಗ ಅರ್ಧಕ್ಕೆ ಅರ್ಧ ಬಂದಿದೆ. ಒಂದು ಸ್ವಲ್ಪ ಕಮ್ಮಿ ಆಗಬೇಕಿದು, ಯಾಕೆಂದರೆ ಅದು ಸತ್ವ ಎಲ್ಲ ಬಿಡಬೇಕಲ್ವ. ಇವಾಗ ನೀವು ಬೆಳ್ಳುಳ್ಳಿ, ಅದು ತುಳಸಿ ಎಲ್ಲ ಹಾಕಿದ್ದೀರಲ್ಲ, ಅದರ ಸತ್ವ ಎಲ್ಲ ಅದು ನೀರಿಗೆ ಬರಬೇಕದು. ಅದರಿಂದ ಸ್ವಲ್ಪ ಕುದಿಸ್ಬೇಕಾಗುತ್ತೆ. ಇದು ಲಿಂಬೆಹಣ್ಣಿನ ರಸನ ನಾವು ಲಾಸ್ಟಲ್ಲಿ ಹಾಕಬೇಕು. ಯಾಕೆಂದರೆ ಅದು ಕುದಿಯುವಾಗ ಲಿಂಬೆಹಣ್ಣಿನ ರಸ ಹಾಕಿದರೆ ಅದು ಒಂಥರ ಸ್ಮೆಲ್ ಬರುತ್ತೆ. ಅದರಿಂದ ಲಾಸ್ಟಲ್ಲಿ ಹಾಕಬೇಕು. ಇನ್ನು ಆಫ್ ಮಾಡ್ತೀವಿ ಅನ್ನುವಾಗ ಲಿಂಬೆಹಣ್ಣಿನ ರಸ ಹಾಕಿ ಆಫ್ ಮಾಡಬೇಕು. ಇದನ್ನು ಆಫ್ ಮಾಡ್ತೇನೆ. ಆಫ್ ಮಾಡೋ ಮೊದಲು ಈ ಒಂದು ಅರ್ಧ ಲಿಂಬೆಹಣ್ಣಿದ ರಸ ತೆಗೆದು ಇಟ್ಕೊಂಡಿದ್ದೇನೆ. ಒಂದು ಫುಲ್ಲು ಲಿಂಬೆಹಣ್ಣಿದು ಬೇಡ, ಒಂದು ಅರ್ಧ ಲಿಂಬೆಹಣ್ಣು ತೆಗೆದು ಇಟ್ಕೊಂಡ್ರೆ ಸಾಕು. ಇವಾಗ ಇದನ್ನು ಹಾಕಿದ್ದಕ್ಕೆ ಆಫ್ ಮಾಡ್ತೇನೆ. ಇವಾಗ ಕಷಾಯ ರೆಡಿಯಾಗಿದೆ. ಇವಾಗ ಇದನ್ನು ಲಿಂಬೆಹಣ್ಣಿನ ರಸ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಿಂಬೆಹಣ್ಣು ರಸ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬೇಡಿ. ಇವಾಗ ಇದನ್ನೊಂದು ಇದಕ್ಕೆ ಸೋಸ್ಕೊಳ್ಬೇಕು ನಾವು. ಇದು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಕೆಮ್ಮಿರುತ್ತಲ್ಲ, ರಾತ್ರಿ ಎಲ್ಲ ಮಲಗಲಿಕ್ಕೆ ಬಿಡಲ್ಲ, ಹಾಗೆಲ್ಲ ಇದು ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ತುಂಬ ಮೆಡಿಸಿನ್ ತಗೊಳ್ಳೋದು ಕೂಡ ಒಳ್ಳೆಯದಲ್ಲ, ಆಂಟಿಬಯೋಟಿಕ್ ಕೊಡ್ತಾರೆ, ಅದು ಕೂಡ ಒಳ್ಳೆಯದಲ್ಲ. ನೋಡಿ, ಈ ರೀತಿ ಉಳಿದಿದೆ ಇದರಲ್ಲಿ. ಇದನ್ನು ಇನ್ನೊಂದು ಸಲ ನೀವು 1 ಲೋಟ ನೀರು ಹಾಕಿ ಇನ್ನೊಮ್ಮೆ ಬಿಸಾಡಬೇಡಿ. ಇನ್ನೊಮ್ಮೆ ಕುದಿಸ್ಕೊಳ್ಬೋದು. 1 ಲೋಟ ನೀರು ಹಾಕಿ ಮತ್ತೊಮ್ಮೆ ಕುದಿಸ್ಕೊಳ್ಳಿ ಇನ್ನೊಮ್ಮೆ ಕುಡಿಯುವಾಗ. ನೋಡಿ ಫ್ರೆಂಡ್ಸ್, ಕಷಾಯ ರೆಡಿಯಾಗಿದೆ. ನೋಡಿ, ಈ ರೀತಿ ಇರುತ್ತೆ ಇದು. ಎಷ್ಟು ಚೆಂದ ಕಾಣ್ತಿದೆ ನೋಡಿ. ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಯಾಕೆಂದರೆ ತುಳಸಿ ಅದೆಲ್ಲ ಆಯುರ್ವೇದದೇ ಎಲ್ಲ ಹಾಕಿರೋದಲ್ಲ, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸು ಎಲ್ಲ. ಮತ್ತು ಮಕ್ಳಿಗೆ ಕೂಡ ಇದನ್ನು ಕೊಡ್ಬೋದು, ಯಾಕೆಂದರೆ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲಲ್ಲ. ಅದರಿಂದ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ನಿಮಗೆ ಕೆಮ್ಮು ಮತ್ತು ಕಫ ಇದ್ದಾಗ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಆಂಟಿಬಯೋಟಿಕ್ ತಗೊಳ್ಳೋ ಬದಲು ಒಂದ್ಸಲ ಟ್ರೈ ಮಾಡ್ಬೋದಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವೀಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.